ಸರ್ಕಾರಿ ಜಾಗವನ್ನ ಕಬಳಿಸಿ ರೆಸಾರ್ಟ್ ಅನ್ನ ನಿರ್ಮಿಸಿರುವ ಉದ್ಯಮಿ. ಜಿಗಣಿಯ ಹರಪನಹಳ್ಳಿ ಬಳಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅನ್ನ ನಿರ್ಮಿಸಿರುವ ಉದ್ಯಮಿ. ಇದು ಸರ್ಕಾರಿ ಜಾಗವನ್ನ ಕಬಳಿಸಿ ಇಲ್ಲಿ ರೆಸಾರ್ಟ್ ಅನ್ನ ನಿರ್ಮಿಸಿರುವ ಕುರಿತು ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಹರಪನಹಳ್ಳಿ ಬಳಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ರೆಸಾರ್ಟ್ನಿಂದ ನೂರಾರು ಕೋಟಿ ಮೌಲ್ಯದ ಸ್ವತ್ತನ್ನ ಈಗ ಕಬ್ಜಾ ಮಾಡಿಕೊಳ್ಳಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸುಮಾರು 8 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವ ಕುರಿತು ಗಂಭೀರವಾಗಿ ಆಕ್ರೋಶಗಳು ಕೇಳಿ ಬಂದಿರುವಂಥದ್ದು. ಹರಪನಹಳ್ಳಿ ಮತ್ತು ಬುಕ್ಕಸಾಗರ ಗ್ರಾಮದ ಖರಾಬು ಜಾಗ ಅಂತೆ ಇದು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಿಕೊಂಡಿರೋದ್ರ ಕುರಿತು ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ವೇಣುಗೋಪಾಲ್ ರೆಡ್ಡಿ ಅನ್ನೋರಿಂದ ಈ ಒಂದು ರೆಸಾರ್ಟ್ ಅನ್ನ ನಿರ್ಮಿಸಲಾಗಿದೆ. ಕಳೆದ 10 ವರ್ಷಗಳಿಂದ ಅಕ್ರಮವಾಗಿ ರೆಸಾರ್ಟ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ರೆಸಾರ್ಟ್ನಿಂದ ಜಿಗಣಿಯ ಚಿಕ್ಕಣ್ಣ ಶೆಟ್ಟಿ ಕೆರೆಯನ್ನ ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಮಾಲೀಕರಿಂದ ಈ ಒಂದು ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್ ಅನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ವೇಣುಗೋಪಾಲ್ ರೆಡ್ಡಿ ಅನ್ನೋರಿಂದ ಈ ಒಂದು ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಕಳೆದ 10 ವರ್ಷಗಳಿಂದ ಅಕ್ರಮವಾಗಿ ರೆಸಾರ್ಟ್ ನಡೀತಾ ಇದೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು? 10 ವರ್ಷಗಳಿಂದ ಸರ್ಕಾರಿ ಜಾಗವನ್ನ ಈತ ಯಾವ ರೀತಿ ಕಬಳಿಸ್ದ ಅನ್ನೋ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಈಗ ಮೂಡಿ ಬರುತ್ತೆ. ಇಷ್ಟೇ ಅಲ್ಲದೆ ಜಿಗಣಿಯ ಚಿಕ್ಕಣ್ಣ ಶೆಟ್ಟಿ ಕೆರೆಯನ್ನ ಕೂಡ ಈ ರೆಸಾರ್ಟ್ ಮಾಲೀಕ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈ ಒಂದು ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್, ರೆಸಾರ್ಟ್ ಅಂದ ತಕ್ಷಣ ಬೋಟಿಂಗು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇರುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಬೋಟಿಂಗ್ ನಡೀತಾ ಇರುವಂಥದ್ದು. ಇನ್ನು 2021ರಲ್ಲಿ ಬೋಟಿಂಗ್ಗೆ ಅವಕಾಶ ಇಲ್ಲ ಅಂತ ಕೂಡ ನಿರಾಕರಣೆಯನ್ನ ವ್ಯಕ್ತಪಡಿಸಲಾಗಿತ್ತು. ಜಿಲ್ಲಾಧಿಕಾರಿ ಹಾಗೆ ZP ಕಾರ್ಯನಿರ್ವಾಹಕ ಅಧಿಕಾರಿ ನಿರಾಕರಿಸಿರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬೋಟಿಂಗ್ ಅನ್ನ ಮಾಡಬಾರ್ದು, ಬೋಟಿಂಗ್ಗೆ ಅವಕಾಶ ಇಲ್ಲ ಅಂತ. ಆದರೂ ಕೂಡ ಅಕ್ರಮವಾಗಿ ಬೋಟಿಂಗ್ ನಡೆಸುತ್ತಿರುವ ರೆಸಾರ್ಟ್ ಕಳೆದ 5 ವರ್ಷಗಳಿಂದ ಅಕ್ರಮವಾಗಿ ಕೆರೆಯಲ್ಲಿ ಬೋಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಇನ್ನು ರೆಸಾರ್ಟ್ ಅಕ್ರಮದ ಬಗ್ಗೆ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ. ಎಲ್ಲ ಗೊತ್ತಿದ್ರೂ ಕೂಡ ಸುಮ್ಮನಿದ್ದಾರೆ. ಹೀಗಾಗಿ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರುತ್ತೆ. ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಯಾಕಂದ್ರೆ ನೋಡಿ, 7-8 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಸಿ 10 ವರ್ಷಗಳಿಂದ ರೆಸಾರ್ಟ್ ಅನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಅಂತಂದ್ರೆ ಏನು ಮಾಡ್ತಾ ಇದೆ ಸರ್ಕಾರ ಅಂತ. ಮಾಲೀಕರ ಜೊತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಶಾಮೀಲಾಗಿರೋದ್ರ ಕುರಿತು ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಅಸಲಿ ಕಹಾನಿ ಇದು. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ನೇರವಾಗಿ ಆರೋಪ ಮಾಡಲಾಗಿದೆ. ರೆಸಾರ್ಟ್ ವಿರುದ್ಧ ಕ್ರಮದ ಬದಲಾಗಿ PDO ಲೈಸೆನ್ಸ್ ನವೀಕರಣವನ್ನ ಕೂಡ ಮಾಡಲಾಗಿದೆಯಂತೆ. ಕಲ್ಲುಬಾಳು ಗ್ರಾಮ ಪಂಚಾಯಿತಿ PDO ಆಗಿರುವ ಲಕ್ಷ್ಮೀನಾರಾಯಣ ಮಿಸ್ಟ್ ರೆಸಾರ್ಟ್ ಆಕ್ರಮಿಸಿರುವ ಸರ್ಕಾರಿ ಜಾಗ ತೆರವಿಗೆ ಈಗ ಗ್ರಾಮ ಪಂಚಾಯಿತಿ ಸದಸ್ಯರು ಆಗ್ರಹಿಸ್ತಾ ಇದ್ದಾರೆ. ಅದಕ್ಕೆ ಬಂದಿರೋದು ನ್ಯೂಸ್ ಮಾಡಿದ್ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಬೇಕು. ಅಧಿಕಾರಿಗಳು ರೂಲ್ಸ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಸಂತೋಷ. ಒಂದು ರೆಸ್ಪೆಕ್ಟ್ ಇಲ್ವಾ? ಎಷ್ಟೊತ್ತಿ ಹೇಳಿ ಕಳ್ಸಿರ್ಬೋದು, ಎಷ್ಟೊತ್ತಿ ಫೋನ್ ಮಾಡಿ ಏನ್ ದಾಖಲಾಗಿ ನಿಮ್ಗೆ ನೋಟಿಸ್ ಕೊಟ್ಟರಲ್ಲ, ಮೊನ್ನೆ ನೋಟಿಸ್ ಕೊಟ್ಟರಲ್ಲ ನಾವು. ನೀವು ನೀವೇ ನಾವು ನೋಟಿಸ್ ಕೊಡಕ್ ಬಂದಾಗ ನೀವು ನಾನು ಭೇಟಿಯಾಗಿ ಬಂದ್ರೆ ನಾನು ಮೊನ್ನೆ ಬಂದಿದ್ದೆ ಅವ್ರನ್ನ ಕೇಳಿ. ನಾನು ಸದಸ್ಯರ ಜೊತೆ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯ NOC ತಗೊಂಡಿದ್ದೀನಿ. NOC ತಗೊಂಡಿದ್ದೀನಿ. ಬೋಟಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್? ಬೋಟಿಂಗ್ ಕೊಡ್ತೀನಿ ಸರ್ ನಿಮಗೆ ಡಾಕ್ಯುಮೆಂಟ್. ಗೌರ್ಮೆಂಟ್ ಅವ್ರು ಸರ್. ಯಾವ ಇಲಾಖೆ ಅವರು? ಫಿಶರೀಸ್ ಡಿಪಾರ್ಟ್ಮೆಂಟ್, ಬೋಟಿಂಗ್ ಡಿಪಾರ್ಟ್ಮೆಂಟ್ ಇದಲ್ಲ. ಕೊಡ್ತೀನಿ ನಾನು ಡಾಕ್ಯುಮೆಂಟ್ ತೋರಿಸ್ತೀನಿ ಬನ್ನಿ ಸರ್. ಬೋಟಿಂಗ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಸರ್ ಅಥವಾ ಸರ್ ಜಿಲ್ಲಾಧಿಕಾರಿ ಸರ್, ಒಂದು ಜಿಲ್ಲಾಧಿಕಾರಿ ಅವ್ರಿಗೆ ರೈಟ್ಸ್ ಇಲ್ಲ. ನಾನು ಬರ್ತೀನಿ, ಅಲ್ಲಿ ಗಿವ್ ದ ಡಾಕ್ಯುಮೆಂಟ್ಸ್ ಪ್ಲೀಸ್ ಕಮ್. ಅಥವಾ ಜಿಲ್ಲಾ ಪಂಚಾಯತ್ CO ಕೊಡ್ಬೇಕು ಸರ್. ಇಲ್ಲ, CO ಕೊಡಲ್ಲ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳು ಇಲ್ಲ ಕೊಡಲ್ಲ ಅಂತ ಹೇಳಿ, ಅದಕ್ಕೂ ಅಪ್ಲೈ ಮಾಡಿದೆ, ಕೊಡಲ್ಲ. ಹೆಂಗ್ ಕೊಟ್ಬಿಡ್ತಾರೆ ನಿಮಗೆ ಬೋಟಿಂಗ್ ಮಾಡೋದಕ್ಕೆ? ಸರ್ ಡಾಕ್ಯುಮೆಂಟ್ ಕೊಡ್ತೀನಿ ಸರ್. ನಿಮಗೆ ಫಿಶರಿ ಅವರು ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ? ಎಷ್ಟು ವರ್ಷ? ಅವ್ರು ಎವ್ರಿ ಇಯರ್ ರಿನ್ಯೂವಲ್ ಮಾಡ್ತಾ ಇರ್ತಾರೆ. ಏನು ಎವ್ರಿ ಇಯರ್? ಈಗ ಮೀನುಗಾರಿಕೆ ಇಲಾಖೆ ನಾವು ಕೇಳಿದಾಗೆ ಮೀನು ಸಾಕಾಣಿಕೆಗೆ ಪರ್ಮಿಷನ್ ಕೊಡ್ತಾರೆ. ಇಲ್ಲ ಸರ್, ನೀವು ತೋರಿಸ್ತೀನಿ ಬನ್ನಿ ಸಮಯ. ಸಾರ್ವಜನಿಕರಿಗೆ ಬ್ಲಾಕ್ ಮಾಡ್ಬಿಟ್ಟು ನೀವು ಬೋಟಿಂಗ್ ಮಾಡ್ಕೋಬಹುದು ಅಂತ ಕೊಟ್ಟಿದಾರಾ ಸರ್? ತೋರಿಸ್ತೀನಿ ಬನ್ನಿ ಸರ್. ಸಾರ್ವಜನಿಕರು ಯಾಕೆ ಬಳಕೆ ಬಿಡ್ತಾ ಇಲ್ಲ? ನೀವು ಕಾಂಪೌಂಡ್ ಹಾಕೊಂಡು ಬೀಗ ಹಾಕೊಂಡು. ನಾನು ಕಾಂಪೌಂಡ್, ನಾನು ಪಂಚಾಯತಿ ಕಾಂಪೌಂಡ್ ಹಾಕಿರೋದು ನಾನು ಹಾಕಿ.
ಪಂಚಾಯತ್ ಹಾಕಿರೋದಾ? ಪಂಚಾಯತಿನವರು ಫಸ್ಟ್ ಫೆನ್ಸಿಂಗ್ ಹಾಕಿರೋದು. ಬೀಗ ಹಾಕ್ಬಿಟ್ಟು ನಿಮ್ಗೆ ಕೊಟ್ರ? ಅಲ್ಲ, ಜನಸಾಮಾನ್ಯರ ಒಳಗಡೆ ಬರೋದಕ್ಕೆ ಯಾಕೆ ಬಿಡ್ತಲ್ಲ ನೀವು? ಸರ್ ಜನಸಾಮಾನ್ಯ ಓಡಾಡಿ ಅವ್ರ ಪಂಚಾಯತಿ ಬೀದಿಗೆ ಅವ್ರ ಹತ್ರನೇ ಇದೆ, ನನ್ನ ಹತ್ರ ಇಲ್ಲ. ಅವ್ರು ಹಾಕೊಂಡಿದ್ದಾರಾ? ಅವ್ರ ಬೀದಿಗೆ ಅವ್ರ ಹತ್ರನೇ, ಬೋರ್ ಎಲ್ಲ ಅವ್ರು ಆಪ್ರೇಟ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಓಕೆ. ನಮ್ಮ ಹತ್ರ ಇಲ್ಲ. ಈಗ ಜನಸಾಮಾನ್ಯ ಯಾರು ಒಳಗಡೆ ಓಡೋದಕ್ಕೆ ಮತ್ತೆ ಅಲ್ಲ, ದಾರಿ ಇಲ್ಲ, ದಾರಿ ಇದ್ದು ಆರಾಮಾಗಿ ಓಡಾಡಿ. ಮತ್ತು ಸಾರ್ವಜನಿಕ ಬಳಕೆಗೆ ಅಂತ ಹೇಳ್ಬಿಟ್ಟು ಇವರು ಅದನ್ನು ರೆಸಾರ್ಟ್ ಅವ್ರು ಏನು ಮಾಡಿದ್ರೆ ಅತಿಕ್ರಮ ಮಾಡಿಕೊಂಡು ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಬೋಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅದು ಸಂಪೂರ್ಣ ಕೆರೆನ ಏನು ಕೆರೆ ಇದೆ ಅದನ್ನು ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಇತ್ತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ರೆಸಾರ್ಟ್ ಓನರ್ ಇದ್ದಾರಲ್ಲ ಆತ ಬೆಲೆನೇ ಕೊಡೋದಿಲ್ಲ. ಲಾಸ್ಟ್ ಟೈಮ್ ನಡೆದಂಥ ನಮ್ಮ ಸದಸ್ಯರ ಮೀಟಿಂಗಲ್ಲಿ ನಾವು 36 ಜನ ಒಟ್ಟಿಗೆ ಸೇರಿ ಇವರು ಕೆರೆನ ಅತಿಕ್ರಮ ಮಾಡಿರೋದ್ರಿಂದ ಯಾವುದೇ ಥರದ ಜನರಲ್ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದ್ವಿ. ಆದರೆ ಯಾರೋ ಒಬ್ಬ ಶಾಸಕರ ಒತ್ತಡದಿಂದ ಮತ್ತು ಅವ್ರು ಯಾರೋ ಒಬ್ಬ ನೆಸೆನೂರಿನ ಒಬ್ಬ ಬ್ರೋಕರ್ ಇದ್ದಾನೆ, ಆ ಬ್ರೋಕರ್ನ ಒತ್ತಡದಿಂದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವರು ಸದಸ್ಯರ ವಿರುದ್ಧವಾಗಿ ಜನರಲ್ ಲೈಸೆನ್ಸನ್ನು ಕೊಡತಕ್ಕಂಥದ್ದು ಮಾಡಿದ್ದಾರೆ. ಈಗ ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಸಂಪೂರ್ಣ ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳು ಸಂಪೂರ್ಣ ವೀಕ್ಷಣೆ ಮಾಡಿ ಸರ್ವೆ ಮಾಡಿಸಿ ಇದನ್ನು ಸಾರ್ವಜನಿಕ ಮುಕ್ತ ಇಲ್ಲ. ಬೋಟಿಂಗ್ ನಾವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ. ಬೋಟಿಂಗ್ ಆಗಲಿ ಅಥವಾ ಫಿಶಿಂಗ್ ಆಗಲಿ ಗ್ರಾಮ ಪಂಚಾಯತಿಂದ ಪರ್ಮಿಷನ್ ಕೊಟ್ಟಿಲ್ಲ. ಇದು ಟೆಂಡರ್ ಕರಿಬೇಕು ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಇದರಲ್ಲಿ ಮಾಡಿದ್ದಾರೆ, ಟೆಂಡರ್ ಕರಿಬೇಕು ಸರ್. ಕಳೆದ 5 ವರ್ಷದಿಂದ ಹಾಗಾದ್ರೆ ಅವ್ರು ಅಕ್ರಮವಾಗಿ ಬೋಟಿಂಗ್ ನಡೆಸ್ತಾ ಇದ್ದಾರೆ. ಇಲ್ಲ, 5 years ಬ್ಯಾಕಿಂದ ಗ್ರಾಮ ಪಂಚಾಯತಿ ಹಿಂದಿನ ಬಾಡಿನಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ 24 ಡಿಸೆಂಬರ್ಗೆ ಏನೋ ಮುಗಿದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವ್ರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸಲ್ಲಿ ಅವರು ಅಲಾಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಎಲ್ಲೂ ಕೂಡ ಇಲ್ಲ ದಾಖಲೆಗಳ ಪ್ರಕಾರ, ಎಲ್ಲೂ ಕೂಡ. ಈಗ ನೀವು ಹೇಳ್ತಾ ಇದ್ದೀರಾ ಪರ್ಮಿಷನ್ ಕೊಟ್ಟಿದೆ ಅಂತ, ದಾಖಲೆ ತೋರಿಸಿ. ಗ್ರಾಮ ಪಂಚಾಯತ್ ಈ ಹಿಂದೆ ಬಾಡಿ ಕೊಟ್ಟಿದ್ದಾರೆ ಅಂತ ತಮಗೆ ಕೊಟ್ಟಿದ್ದೀವಲ್ಲ, RTI ನಲ್ಲಿ ಅದರಲ್ಲಿ ಇದೆಯಲ್ಲ, ಯಾವುದು ಕೂಡ ಇಲ್ಲ. ಇದೆಯಲ್ಲ ಸರ್, 5 ವರ್ಷ ಕೊಟ್ಟಿರೋದು. ಮೀನು ಸಾಕಾಣಿಕೆಗೆ ಮಾತ್ರ ಪರ್ಮಿಷನ್ ಇದೆ ಅಷ್ಟೇ. ಎಸ್, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿ ಕಳೆದ 10 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಹಾಗಿದ್ರೆ 10 ವರ್ಷಗಳಿಂದ ಸರ್ಕಾರ ಏನು ಮಾಡ್ತಾ ಇತ್ತು? ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ಗ್ರಾಮ ಪಂಚಾಯತಿ ಸದಸ್ಯರೇ ಆರೋಪವನ್ನ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಬೋಟಿಂಗ್ಗೂ ಕೂಡ ಅವಕಾಶ ಇಲ್ಲ, ಆದರೂ ಕೂಡ ಅಕ್ರಮವಾಗಿ ಬೋಟಿಂಗ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ. ಓವರಾಲ್ ಮಾಹಿತಿ. ಖಂಡಿತ ಅಹಮದು, ಇದೊಂದು ಜಿಗಣಿ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮ ಪಂಚಾಯತಿಯ ಬುಕ್ಕಸಾಗರದ ಚಿಕ್ಕಣ್ಣನ ಕೆರೆ ಎಂದೇ ಒಂದು ಕೆರೆಯನ್ನ ಕರೆಯಲ್ಪಡ್ತಕ್ಕಂಥದ್ದು. ಈ ಕೆರೆಗೆ ಹೊಂದಿಕೊಂಡಿರ್ತಕ್ಕಂತಹ ಈ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಏನಿದೆ, ಕಳೆದ ಸುಮಾರು ವರ್ಷಗಳಿಂದಲೇ ಈ ಒಂದು ಅಕ್ರಮವಾಗಿ ಅಂದ್ರೆ ಹಸಿರು ವಲಯದಲ್ಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಅಕ್ರಮದ ರೆಸಾರ್ಟ್ ಅನ್ನ ವೇಣುಗೋಪಾಲ್ ರೆಡ್ಡಿ ಅನ್ನೋರು ಎಲ್ಲ ಬಲಿಷ್ಠರ ಬೆಂಬಲದಿಂದ ಒಂದು ಅಕ್ರಮವಾಗಿ ರೆಸಾರ್ಟ್ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾಧ್ಯಮದವರು ಎಚ್ಚೆತ್ತುಕೊಂಡು ಸುದ್ದಿ ಮಾಡಲು ಹೋದಾಗ ಅಲ್ಲಿ ಮಾಧ್ಯಮದವರ ಮೇಲೆನೆ ರೆಸಾರ್ಟ್ ಮಾಲೀಕ ವೇಣುಗೋಪಾಲ್ ರೆಡ್ಡಿ ಹರಿಹಾಯ್ದಿದ್ದು ಕೂಡ ಆ ಪ್ರಸಂಗ ನಡೀತು ಅಂತಾನೆ ಹೇಳ್ಬೋದು. ಈ ಒಂದು ಕೆರೆ ಏನಿದೆ, ಚಿಕ್ಕಣ್ಣನ ಕೆರೆ, ಈ ಒಂದು ಕೆರೆ ದನ ಕರುಗಳು ಹಸುಗಳು ಒಂದು ನೀರು ಕುಡಿಲಿಕ್ಕೆ ಅಂತ ಹೇಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕೆರೆಯನ್ನ ತಾವೇ ಸ್ವತಃ CSR ಫಂಡ್ ನಲ್ಲಿ ರೆಸಾರ್ಟ್ ನವರು ನಿರ್ಮಾಣ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿ ಸುತ್ತಲೂ ಕೂಡ ಫೆನ್ಸಿಂಗ್ ಅನ್ನ ಮಾಡಿ ಗೇಟ್ ಅನ್ನ ಕೂಡ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಒಂದು ವಾಕಿಂಗ್ ಪಾತ್ ಮಾಡಿರ್ತಾರೆ, ಎಲ್ಲವನ್ನೂ ಕೂಡ ಮಾಡಿರ್ತಾರೆ. ಆದ್ರೆ ಎಲ್ಲವನ್ನೂ ಕೂಡ ಸುತ್ತ ಕಾಂಪೌಂಡ್ ಅನ್ನ ಹಾಕಿ ಅಲ್ಲಿ ಯಾರೂ ಕೂಡ ಸಾರ್ವಜನಿಕರು ದನ ಕರು ಬರ್ದಿರಂಗೆನೆ ಗೇಟ್ ಅನ್ನ ಲಾಕ್ ಮಾಡಿ ಇವರು ಒಂದು ರೆಸಾರ್ಟ್ ಗೆ ಒಂದು ಪ್ರವಾಸಿಗರು ಯಾರು ಬರ್ತಾರೆ ಅವರು ಯೂಸ್ ಮಾಡ್ಲಿಕ್ಕೆ ಇಲ್ಲೊಂದು ಬೋಟಿಂಗ್ ಅನ್ನ ಕೂಡ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಕೂಡ ಸಂಪಾದನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕೆರೆ ರೆಸಾರ್ಟ್ ಗೆ ಹೊಂದಿಕೊಂಡಿರೋದ್ರಿಂದ ಒಂದು ರೆಸಾರ್ಟ್ ಗೆ ಯಾರು ಪ್ರವಾಸಿಗರು ಬರ್ತಾರೆ ಅದೊಂದು ಕೆರೆಯ ಬೋಟಿಂಗ್ ಅನ್ನು ಮಾಡಿದ್ರೆ ಇದೊಂದು ಆಕರ್ಷಣೀಯವಾಗಿರುತ್ತೆ ಅಂತ ಹೇಳಿ ಕೂಡ ಮಾಡ್ಕೊಂಡು ತಮ್ಮ ದಂಧೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಒಂದು ಲೈಸೆನ್ಸ್ ಅನ್ನ ಕೂಡ ನವೀಕರಣ ಮಾಡಿ ಅಕ್ರಮವಾಗಿ PDO ಕೂಡ ಮತ್ತೆ EO ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೂಡ ಇಲ್ಲಿ ಒಂದು ಸ್ವತಃ ಪಂಚಾಯತಿ ಸದಸ್ಯರೇ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಮಧು. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.